devil on fire. ವಿಜೇಂದ್ರ ವಿರುದ್ಧ 150 ಕೋಟಿ ಆಮಿಷ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನೋಡಿ, ಪ್ರತಿ ಬಾರಿ ಕೂಡ ಅವರ ವಿರುದ್ಧ ಮಾತಾಡ್ತಾ ಇದ್ರು. ಭ್ರಷ್ಟಾಚಾರ ಅಂತಂದಾಗ ಯಡಿಯೂರಪ್ಪನವರು ವಿಜೇಂದ್ರ ಹೆಸರು ತರ್ತಾ ಇದ್ರು ಯತ್ನಾಳು. ಈಗ ಅವರ ಪರವಾಗಿಯೇ ಬ್ಯಾಟ್ ಮಾಡಿದ್ದಾರೆ. ಸಿಬಿಐಗೆ ಕೊಡಿ ಅಂತ ಸಿಎಂ ಆಗಿ ಪ್ರಧಾನಿಗೆ ಪತ್ರ ಬರೀತಾರೆ. ಹಗರಣ ಹೇಗೆ ಆಗಿದೆ ಅಂತ ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ಮಾಡಲಿ, ಚರ್ಚೆ ಆಗಲಿ. ಸಿಬಿಐ ಇಡಿ ಕೇಂದ್ರದ ತನಿಖಾ ಸಂಸ್ಥೆಗಳ ಮೇಲೆ ನಿಮಗೆ ವಿಶ್ವಾಸ ಇಲ್ಲ. ಕೇಂದ್ರ ತನಿಖಾ ಸಂಸ್ಥೆಗಳ ಮೇಲೆ ನೀವು ಆರೋಪನ ಮಾಡ್ತೀರಿ, ನಂಬಿಕೆ ಇಲ್ಲ ಅಂತ ಹೇಳ್ತೀರಿ. ಆದರೆ ಈಗ ನೋಡಿದರೆ ಸಿಬಿಐ ಕೊಡು ಅಂತ ಹೇಳಿದಿರಿ. ಅಂದರೆ ಅರ್ಥ ನಿಮಗೆ ವಿಶ್ವಾಸ ಇದೆ ಸಿಬಿಐ ಮೇಲೆ ಅಂತ ಆಯ್ತಲ್ವಾ? 150 ಕೋಟಿ ಬಗ್ಗೆ ಏನು ದಾಖಲೆಗಳಿವೆ ಕೊಡಲಿ, ಇನ್ನೊಂದು ಹಗರಣ ಇದೆ ಅದನ್ನು ಕೂಡ ಬಯಲು ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ. ಸಿಬಿಐ ಅಂದ್ರೆ ಸಿಬಿಐ ಇಡಿ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದ, ಅವರೇ ಒಬ್ಬಿ ಹಾಕ್ತಾರೆ. ಮತ್ತೀಗ ಒಮ್ಮಿಂದೊಮ್ಮೆ ಇವರು ಇದನ್ನ ಸಿಬಿಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬಿಡ್ತಾರೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ, ಅವರೇ ಸಿಬಿಐ ಬರೀಲಿ, ಕ್ಯಾಬಿನೆಟ್ನಾಗ ನಿರ್ಣಯ ಮಾಡ್ಲಿ. ಇದು 150 ಕೋಟಿ ರೂಪಾಯಿದ್ದು ಹಗರಣ ಹಿಂಗಾಗ್ಯದ, ಅದಕ್ಕೆ ಸಿಬಿಐ ಕೊಡ್ಬೇಕಂತ ಇವ್ರ ರಿಕಮೆಂಡೇಶನ್ ಆದ್ರೂ ಸಿಬಿಐದವ್ರು ಬರ್ತಾರೆ. ರಾಜ್ಯಪಾಲರಿಗಾರೆ ಬರೀರಿ, ನೀವು ಪ್ರಧಾನಮಂತ್ರಿಗಳು ಬರ್ತೀರ ಅಂದ್ರೆ ಉದ್ದೇಶ ನೀವು ಸಿಬಿಐ ಕೊಡಿಸ್ಬೇಕಂತಿಲ್ಲ. ಸಿಬಿಐ ಮ್ಯಾಗೆ ನಿಮ್ದು ವಿಶ್ವಾಸ ಇಲ್ಲ, ಇಡಿ ಮ್ಯಾಗ ವಿಶ್ವಾಸ ಇಲ್ಲ. ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ. ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನ, ಮಾನ್ಯ ಆರ್ಸ್ ಬಂದಂತ ಪ್ರಿಯಾಂಕಾ ವಾಡ್ರಾ ಅಪವಾದ ಮಾಡ್ತಾರ, ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರ, ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರ, ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ. ಮತ್ತೆ ಈ ಸಿಬಿಐ ಅಂದ್ರೆ ಸಿಬಿಐ ವಿಶ್ವಾಸ ರಹಿತ ಅಂದಂಗ ಆಯ್ತಲ್ಲ. ಹಿಡಿದು ಸಿಬಿಐನ ಬಿಜೆಪಿ ಕೈಗೊಂಬೇತಿದ್ರಿ ಅಂದ್ರೆ ಇವ್ರಿಗೆ 150 ಕೋಟಿದು ಏನು ದಾಖಲೆ ಅದಾವು ಸಿಬಿಐ ಕೊಟ್ಟು ತನಿಖೆ ಮಾಡಿ. ಅವನ್ ಬ್ಯಾಡ ಅನ್ನೋದ, ನೀವು ಏನೇನು ಭ್ರಷ್ಟಾಚಾರ ಮಾಡ್ಯಾರತ್ತ ನಿಮ್ ತಲೆಯಾಗ ಐತಿ ಬಿಜೆಪಿಯವರು, ಅದೆಲ್ಲ ತನಿಖೆ ಕೊಡಿ. 40% ಅಂದ್ರಿ, ಎಲ್ಲಿ ಹೋಯ್ತದ 40% ಕಮಿಷನ್? ನಿಮ್ದು 90% ಆಗೈತಲ್ಲ. ಇನ್ನೊಂದು ದೊಡ್ಡ ಹಗರಣ ಇದೆ, ಕಸ ವಿಲೇವಾರಿ ಬೆಂಗಳೂರು, ಸಾವಿರಾರು ಕೋಟಿ ರೂಪಾಯಿದು ಇದೆ. ಅವೆಲ್ಲ ದಾಖಲೆಗಳನ್ನ ಇನ್ನೊಂದು ವಾರ ತಡೀರಿ, ಸದನ ಮುಗಿಲಿ. ಆ ದೊಡ್ಡ ಹಗರಣ ಇದೆ, ಅದೊಂದು 30,000 ಕೋಟಿ ರೂಪಾಯಿ ಹಗರಣ ಇದೆ.